ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಸಮಾಧಾನ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಸಿದ್ದರಾಮಯ್ಯನವರ ರೋಷಾವೇಶಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಧಾರವಾಡದ ಎಎಸ್ಪಿ ಫುಲ್ ಗರಂ ಆಗಿ ಬೆಚ್ಚಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡ್ತಿರುವಾಗಲೇ ಬಿಜೆಪಿಯ ಮಹಿಳೆಯರು ಎಂಟ್ರಿ ಕೊಟ್ಟಿದ್ರು. ಬಿಜೆಪಿಯ ಮಹಿಳೆಯರಿಂದ ಕಪ್ಪು ಬಾವುಟ ಪ್ರದರ್ಶನ ಆಯಿತು. ಇದೇ ವೇಳೆ ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವನವನು ಅಂತ ಕೈಯನ್ನ ಎತ್ತಿದ್ದಾರೆ ಸಿದ್ದರಾಮಯ್ಯ. ಎಎಸ್ಪಿಗೆ ಹೊಡೆಯುವಷ್ಟು ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ರು. ಸಿದ್ದರಾಮಯ್ಯನವರಿಗೆ ಸಿಟ್ಟನ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಸುರ್ಜೇವಾಲಾ ಅವರು ಕೂಡ ಮುಂದಾದ್ರು. ಆದ್ರೂ ಕೂಡ ಸಿದ್ದರಾಮಯ್ಯನವರ ಸಿಟ್ಟು ನಿಲ್ಲಲಿಲ್ಲ. ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು ಕೂಡ ತಣ್ಣಗಾಗಲಿಲ್ಲ ಸಿದ್ದರಾಮಯ್ಯನವರ ಟೆಂಪರ್. ಎಂ.ಬಿ. ಪಾಟೀಲ್ ಅವರು ಬಂದು ಕೂಡ ಕೂಲ್ ಮಾಡಿದ್ರು. ಸಿದ್ದರಾಮಯ್ಯನವರು ಗರಂ ಆಗಿದ್ರು. ಭ್ರಷ್ಟ ಬಿಜೆಪಿ ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಪೊಲೀಸ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಅವನು ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರಿಗೆ ಕೂತ್ಕೊಳ್ರಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ, ಭ್ರಷ್ಟ ಕೇಂದ್ರ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ, ಭ್ರಷ್ಟ ಕೇಂದ್ರ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬರ ಇಲ್ಲಿ ಯಾವನವನು SP ಇವತ್ತು ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ವಿವಿಧ ಉದ್ದೇಶವನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮತ್ತು ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣವನ್ನ ಮಾಡ್ತಾ ಇದ್ರು. ಈ ಭಾಷಣದ ಮಧ್ಯೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು, ಇನ್ನು ಹಲವು ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾ ಕಾರ್ಯಕ್ರಮದಲ್ಲಿ ಎಂಟ್ರಿ ಕೊಡ್ತಾರೆ. ಆಗ ಭಾಷಣವನ್ನ ಮಾಡ್ತಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಸಡನ್ ಆಗಿ ಭಾಷಣವನ್ನ ನಿಲ್ಲಿಸಿ ಕಂಪ್ಲೀಟ್ ಗರಂ ಆಗಿದ್ದಾರೆ. ಯಾರದು SP ಅನ್ನೋದಾಗಿ ಕರೆದು ಅದಾದ ಮೇಲೆ ಧಾರವಾಡದ ASP ನಾರಾಯಣ ಬರ್ಮನಿ ಮೇಲೆ ಕೈ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. ವೇದಿಕೆ ಮೇಲೆ ಆಗಿರೋದು
ಸಿದ್ದರಾಮಯ್ಯನವರು ಯಾವಾಗ ವೇದಿಕೆ ಮೇಲೆ ಗರಂ ಆಗ್ತಾರೆ ಆಗ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಕೂಡ ವೇದಿಕೆ ಮೇಲಿದ್ರು. ಅವರು ಬಂದು ಕಿವಿಲಿ ಒಂದಿಷ್ಟು ಮಾತು ಹೇಳ್ತಾರೆ, ಅಂದ್ರೆ ತಣ್ಣಗಾಗುವಂತ ನಿಟ್ಟಿನಲ್ಲಿ ಏನೋ ಒಂದು ಮಾತು ಹೇಳ್ತಾರೆ. ಸಿದ್ದರಾಮಯ್ಯನವರು ಕೇಳಲ್ಲ. ಅದಾದ್ಮೇಲೆ HK ಪಾಟೀಲ್ ಅವರು ಬಂದು ಕೂಡ ಒಂದಿಷ್ಟು ಮಾತು ಹೇಳ್ತಾರೆ. ಆಗ್ಲೂ ಕೂಡ ಸಿದ್ದರಾಮಯ್ಯನವರ ಟೆಂಪರ್ ಮಾತ್ರ ಕಡಿಮೆ ಆದಂತೆ ಕಾಣಿಸಿಲ್ಲ. ಆ ದೃಶ್ಯದಲ್ಲಿ ನೇರ ನಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಎಷ್ಟು ಕೆಂಡಾಮಂಡಲರಾಗಿದ್ರು ಅಂತ. ಅದಾದ್ಮೇಲೆ MB ಪಾಟೀಲ್ ಅವರು ಬಂದು ಕೂಡ ಕಿವಿಲಿ ಮಾತನಾಡ್ತಾರೆ. ಒಂದಿಷ್ಟು ಘೋಷಣೆ ಕೂಗೋದ್ರ ಮೂಲಕವಾಗಿ ಸ್ವಲ್ಪ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಒಂದಿಷ್ಟು ನೋಡ್ತಾರೆ ಅಲ್ಲಿ. ಆದ್ರೆ CM ಸಿದ್ದರಾಮಯ್ಯನವರು ಮಾತ್ರ ರೋಷಾವೇಶದಲ್ಲೇ ಇದ್ರು. ಮುಖ್ಯಮಂತ್ರಿಗಳ ರೋಷಾವೇಶಕ್ಕೆ ಬೆಚ್ಚಿದ್ದಾರೆ ಧಾರವಾಡದ ASP ಅವರು. ಯಾಕಂದ್ರೆ ಭಾಷಣ ಮಾಡ್ತಾ ಇದ್ರು, ದಿಢೀರ್ ಅಂತ ಈ ಬಿಜೆಪಿಯ ಕಾರ್ಯಕರ್ತರು ಎಂಟ್ರಿ ಕೊಡ್ತಾರೆ. ಕಾರ್ಯಕ್ರಮ ನಡೀತಾ ಇದ್ದಿದ್ದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆ ನಿಟ್ಟಿನಲ್ಲೇ ಒಂದು ಕಾರ್ಯಕ್ರಮ ಆಗ್ತಿತ್ತು. ಮುಖ್ಯಮಂತ್ರಿಗಳು ಸಮಾವೇಶದಲ್ಲಿ ಮಾತಾಡ್ತಿದ್ರು. ಆಗ ಯಾವಾಗ ಎಂಟ್ರಿ ಕೊಡ್ತಾರಲ್ಲ ಈ ಪ್ರತಿಭಟನಾಕಾರರು ಬಾವುಟವನ್ನ ಪ್ರದರ್ಶನ ಮಾಡಿಕೊಂಡು, ಕಪ್ಪು ಬಾವುಟ, ಆಗ ಈ ಭಾಷಣವನ್ನ ಮಧ್ಯಕ್ಕೆ ನಿಲ್ಲಿಸ್ಬಿಡ್ತಾರೆ CM. ಅದಾದ ಮೇಲೆ ಯಾರು ಏನು ಎತ್ತ ಅನ್ನೋದಾಗಿ ಪೊಲೀಸ್ ಯಾರಿದ್ದಾರೆ ಅನ್ನೋದಾಗಿ ಪ್ರಶ್ನೆ ಮಾಡ್ತಾರೆ. ವೇದಿಕೆ ಮೇಲೆ ಅವರನ್ನ ಕರೀತಾರೆ. ಆಗ ಮಾತನಾಡುವಂತ ಭರದಲ್ಲಿ ಫುಲ್ ಗರಂ ಆಗಿ ಕೈಯನ್ನ ಹಿಂಗ್ ಮುಂದೆ ಮಾಡಿಬಿಡ್ತಾರೆ. ಇನ್ನೇನು ಹೊಡೆದ್ರ ಅನ್ಕೋಬೇಕು, ಆದ್ರೆ ಹೊಡೆದಿಲ್ಲ. ಸಿದ್ದರಾಮಯ್ಯನವರು ಅಷ್ಟು ಕೆಂಡಮಂಡಲಾಗಿದ್ರು. ಇದು ಗೊತ್ತಾಗ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರು ಸುರ್ಜೇವಾಲ್ರವರು ಘಟಾನುಘಟಿಗಳೇ ವೇದಿಕೆಯಲ್ಲಿದ್ರು. ಬಂದ್ ಕಿವಿಲಿ ಒಂದಿಷ್ಟು ಮಾತುಗಳು ಹೇಳ್ತಾರೆ, ಅದನ್ನ ಆ ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ನೋ 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 ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಫುಲ್ ಗರಂ ಆಗಿ ರೋಷಾವೇಶವನ್ನ ಮೆರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್ ರಾಜೇಶ್, ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಅಷ್ಟು ಸಿಟ್ಟು ಬರೋದಕ್ಕೆ ಏನು ಕಾರಣ? ಹೊತ್ನಲ್ಲಿ ಏನೇನ್ ಆಯ್ತು? ಅದಾದ್ಮೇಲೆ ಪೊಲೀಸರು ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಿದ್ರು? ಏನೆಲ್ಲ ಅಪ್ಡೇಟ್ಸ್ ಇದೆ ರಾಜೇಶ್? ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸ್ತೇವೆ. ಒಟ್ಟಿನಲ್ಲಿ ಈಗ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಇಷ್ಟೊಂದು ಗರಂ ಆಗಿದ್ದು, ಸಾಮಾನ್ಯವಾಗಿ ಅಂದ್ರೆ ಮಾತಾಡ್ತಿದ್ರು ಸಿದ್ದರಾಮಯ್ಯನವರು. ಮಾತಿನ ಮಧ್ಯೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪ್ರತಿಭಟನಾಕಾರರು ಯಾವಾಗ ಎಂಟ್ರಿ ಕೊಡ್ತಾರೆ, ಅದಾದ ಮೇಲೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಅದಾದ್ಮೇಲೆ ಏನಾಯ್ತು, ದೊಡ್ಡ ಮಟ್ಟದ ಪೊಲೀಸ್ ಸೇರ್ತಾರೆ. ಯಾರ್ಯಾರು ಕಪ್ಪು ಬಾವುಟವನ್ನ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಭಾಷಣದ ಹೊತ್ನಲ್ಲಿ ಎಂಟ್ರಿ ಕೊಟ್ರಲ್ಲ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತ ಕೆಲಸ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ಬಿಗುವಿನ ವಾತಾವರಣ ಕೂಡ ಬೆಳಗಾವಿಯ ಈ ಕಾರ್ಯಕ್ರಮದಲ್ಲಿ ಉದ್ಭವ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಬಹಳ ಪ್ರಮುಖವಾಗಿ ನೋಡೋದು, ಸಚಿವರು ಒಬ್ಬೊಬ್ಬರಾಗೆ ಬರ್ತಾರೆ. ಸುರ್ಜೇವಾಲಾ ಅವರು ಫಸ್ಟ್ ಬಂದು ಕಿವಿಲ್ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಕಾನೂನು ಸಚಿವರು ಬಂದಿಷ್ಟು ಒಂದಿಷ್ಟು ಮಾತು ಹೇಳ್ತಾರೆ. ಸಿದ್ದರಾಮಯ್ಯನವರು ಆ ಮುಖದ ಭಾವನೆಯಲ್ಲೇ ಫುಲ್ ಗರಂ ಆಗಿದ್ರು. ಮತ್ತೆ MB ಪಾಟೀಲ್ರು ಕೂಡ ಸಚಿವರು ಬಂದು ಒಂದಿಷ್ಟು ಮಾತುಗಳು ಹೇಳ್ತಾರೆ. ಮತ್ತೊಂದಿಷ್ಟು ಜನ ಅಲ್ಲಿ ಆ ವೇದಿಕೆಯಲ್ಲಿ ಇರೋರು ಒಂದಿಷ್ಟು ಘೋಷಣೆ ಕೂಗ್ತಾರೆ, ಸ್ವಲ್ಪ ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ. ಆದರೂ ಸಿದ್ದರಾಮಯ್ಯನವರು ಮಾತ್ರ ಕಂಪ್ಲೀಟ್ ಗರಂ ಆಗಿದ್ದಲ್ದೆ ಯಾರು ಎಷ್ಟು ಏನ್ ಹೇಳಿದ್ರೂ ಕೂಡ ತಣ್ಣಗಾಗ್ಲಿಲ್ಲ. ಅಷ್ಟು ಅಂದ್ರೆ ಭಾಷಣದ ಮಧ್ಯದಲ್ಲಿ ಈ ರೀತಿ ಆಯ್ತು. ಆಮೇಲೆ ಕ್ಲಾಸ್ ತೆಗೆದುಕೊಂಡ್ರು ಪೊಲೀಸ್ ಅಧಿಕಾರಿಗಳಿಗೆ. ಲೆಫ್ಟ್ ರೈಟ್ ಜೋರಾಗಿತ್ತು. ಕೇವಲ ಕ್ಲಾಸ್ ಅಷ್ಟಿಗೆಲ್ಲ ಒಂದ್ಸಲ ಕೈ ಹಿಂಗ್ ಮಾಡಿದ್ ನೋಡ್ಬಿಟ್ಟು ಏನಾಯ್ತಪ್ಪ ಅನಿಸುವಷ್ಟು ವೇದಿಕೆ ಮೇಲೆ ಇವೆಲ್ಲ ಘಟನೆಗಳಾಯ್ತು. ವೇದಿಕೆಯಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಿದ್ರು, ಸಚಿವರಿದ್ರು. ಒಂದು ದೊಡ್ಡ ಮಟ್ಟದ ಸಮಾವೇಶ ಆಗ್ತಿತ್ತು ಬೆಳಗಾವಿಯಲ್ಲಿ. ಇನ್ನು ಈ ಘಟನೆ ಆಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.